ಯಾರು ಬರಕ್ಕೆ ಬಿಡಪ್ಪ ಲೇಬರ್ ಎಷ್ಟು ಕೇಸಪ್ಪ ಟೋಟಲ್ ಕೇಸ್ ವರ್ಷದಲ್ಲಿ ಎಷ್ಟು ರಿಜಿಸ್ಟರ್ ಆಗ್ತದೆ? ಲಾಸ್ಟ್ ಇಯರ್ 2025 ಇರ್ತವೆ, 349 ಆಗಿದೆ ಸರ್. ಯು ಡಿ 55 ಆಗಿದೆ ಸರ್. ಪಿ ಆರ್ ಮಾಡಿದ್ದು 96. ಸೊ ಎಫ್ಐಆರ್ ಈ ಸಲ ಈಗ 19 ಆಗಿದೆ. ಪಿ ಆರ್ ಬಿಟ್ಟು ಬೇರೆ ಇಲ್ಲ, ಪ್ರಿವೆಂಟಿವ್ ಆಕ್ಷನ್ ಎಲ್ಲ ಬಿಟ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಲಾಸ್ಟ್ ಇಯರ್ ನಂಬರ್ 349 ಸ್ಟ್ರೆಂತ್ 40 ಸರ್. ಈಗ ಇಬ್ಬರು ಪಿ ಎಸ್ ಆಯ್ತಾರೆ, 4 ಎ ಎಸ್ ಆಯ್ತಾರೆ, 12 ಎಫ್ ಸಿ ಸರ್, 27 ಪಿ ಸಿ ಸರ್. ಎಷ್ಟು ಫೆಟಲ್ ಆಕ್ಸಿಡೆಂಟ್, ಎಷ್ಟು ಜನ ಡೆತ್ ಆಗಿದ್ದಾರೆ? ಫೆಟಲ್ ರೋಡ್ ಆಕ್ಸಿಡೆಂಟ್ ಎಷ್ಟು ಅಂದ್ರೆ ಗೊತ್ತಿಲ್ಲ ಅಂದಾಜು? 37 ನಾನ್ ಫೆಟಲ್ 54. ಸ್ಟಂಟ್ ಈಸ್ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ಫೆಟಲ್ಗಿಂತ ಕಮ್ಮಿ ಮಾಡ್ತಾ ಇದ್ದಾರೆ ನಾನ್ ಫೆಟಲ್. ಇನ್ಸ್ಪೆಕ್ಟರ್ ಡಿ ಬ್ರೀಫಿಂಗಲ್ಲಿ ಯಾವುದು ಹೇಳಿದಾರಾ? ಬಂದು ಬ್ರೀಫಿಂಗಲ್ಲಿ ಏನು ಹೇಳಿದಾರಾ? ಇಲ್ಲಿ ಬಂದು ಏನು ಹೇಳಿದ್ದಾರೆ? ಪ್ರತಿಯೊಂದು ಎಫ್.ಐ.ಆರ್ ಮಾಡ್ಬೇಕು ಸರ್. ಪೇಷಂಟ್ ಪ್ರತಿಯೊಂದು ಎಫ್.ಐ.ಆರ್ ರಿಜಿಸ್ಟರ್ ಆಗಬೇಕು ಸರ್. ನಾನ್ ಕಾಗ್ನಿಸಬಲ್ ವರ್ಕ್ ಅಂದ್ರೆ ಏನು ಮಾಡ್ತಾರೆ? ಎನ್ ಸಿ ಪರ್ಮಿಷನ್ ತೊಗೊಂಡು ಎಫ್.ಐ.ಆರ್ ಮಾಡಬೇಕು. ಎನ್ ಸಿ ಪರ್ಮಿಷನ್ ನೀವು ತೊಗೊಳಕ್ಕಾಗುತ್ತಾ? ಕೊಡ್ತಾರೆ ಸರ್. ಕೊಡ್ತಾರೆ. ಕಾನೂನು ಪ್ರಕಾರ ಯಾರು ಮಾಡಬೇಕು? ಕೋರ್ಟ್ದವರು ಮಾಡ್ಬೋದು ಸರ್. ಟಿಂಬರ್ ಕೊಟ್ಟು ಅಲ್ಲಿ ಕಳಿಸ್ಬೋದು ಸರ್ ಕೋರ್ಟಿಗೆ. ಇಲ್ಲೇ ಅವರು ಮಾಡ್ಕೊಂಡು ಇಲ್ಲಿ ನಾವು ಸೊ ಕುಡಿದು ಗಲಾಟೆ ಮಾಡ್ತಾರೆ, ARSS ಡ್ಯೂಟಿಗೆ ಹೋಗ್ತಾರೆ ಅಂದ್ರೆ ಏನು ಮಾಡ್ತಾರೆ? ಕುಡಿದು ಬಿಟ್ಟು ಸರ್ ಗಲಾಟೆ ಮಾಡ್ತಾ ಇದ್ದಾನೆ ಸರ್, ಬೈತಾ ಇದ್ದಾನೆ ಸರ್, ಮನೆಯಲ್ಲಿ ಹೊಡಿತಾ ಇದ್ದಾನೆ ಸರ್, ಬೀದಿಯಲ್ಲಿ ನಿಂತ್ಕೊಂಡು ಬೈತಾ ಇದ್ದಾನೆ ಅಂದ್ರೆ ಇವಾಗ ಏನು ಮಾಡ್ತಾರೆ? ARSS ಡ್ಯೂಟಿಯಲ್ಲಿ ಆಗ್ತಾರಲ್ಲ, ಏನು ಮಾಡ್ತಾರೆ? ಏನು ಹಿಂಗೆ ಕೇಸ್ ಕೊಡ್ತಾರೆ, ಹಿಂಗೆ ಮಾಡ್ತಾರೆ. ಜೆಎನ್ಎಸ್ಸಲ್ಲಿ 355 ಯಾವ ಸೆಕ್ಷನ್? ಯಾವುದಕ್ಕೆ ಬೈಯೋದಕ್ಕೆ? ಯಾವ ಸೆಕ್ಷನ್? ಅಪ್ರೇ ಒಂದು ಮಾಡಿವಿ ಸರ್. ಅಪ್ರೇ ಒಂದು ಮಾಡಬಾರ್ದು. ಇಬ್ಬರು ಹೊಡೆದಾಡ್ಕೊಳ್ತಾರೆ ಅಂದ್ರೆ, ಒಬ್ಬನೇ ಕುಡಿದು ಬಿಟ್ಟು ಗಲಾಟೆ ಮಾಡ್ತಾರೆ ಅಂದ್ರೆ 355 296 ಕೇಸ್ ಬರುವುದೆಲ್ಲ ಮಾಡಬೇಕು. ಹೋಗಿ ಸರ್ ಹೇಳಿದ್ದೀನಿ ಸರ್, ಸೂಚನೆ ಕೊಟ್ಟಿದ್ದೀನಿ, ನಿಮ್ಮ ಸೂಚನೆ ಪಾಲನೆ ಮಾಡಲ್ಲ ಅವನು, ವಾರಕ್ಕೆ ಒಂದು ಸಾರಿ ಗಂಡ ಇಟ್ಟು ಹೊಡೆದಾಡ್ಕೊಂಡು ನಾವು ವಾಚ್ಮನ್ ಕೆಲಸ ನಾವು ಮಾಡೋದು ಬೇಕಾಗಲ್ಲ, ಕರ್ಕೊಂಡು ಬಂದು ಕೇಸ್ ಹಾಕಿ ಕೋರ್ಟಿಗೆ ಕಳಿಸಿ ಬುದ್ಧಿ ಬರ್ತದೆ. ಸೊ ನಾವು ಪ್ರತಿ ಸಾರಿ ಅವನು ತಿಳುವಳಿಕೆ ಹೇಳ್ತೀವಿ ಅಂದರೆ ತಿಳುವಳಿಕೆ ಎಲ್ಲ ಹೇಳಿ ಸಾಕಾಯಿತು. ಅವ್ನಿಗೆ ಯಾಕೆ ತಿಳುವಳಿಕೆ ಹೇಳೋದಕ್ಕೆ ನಮಗೆ ಪೆಟ್ರೋಲ್ ಇದೆಲ್ಲ ಹಾಕಿ ಕಳಿಸ್ತಾರ? ನಮಗೆ ಬೇರೆ ಕೆಲಸ ಇಲ್ವಾ? ತಪ್ಪು ಮಾಡ್ತಾ ಅಂದರೆ FIR ಮಾಡಿ ಕಳಿಸಿ. ಏನು 2 ಸಾರಿ ನೋಡ್ತಾನೆ, 3ನೇ ಸಾರಿ ಮಚ್ಚಿಟ್ಕೊಂಡು ಹೊಡಿತಾನೆ, 4ನೇ ಸಾರಿ ಕೊಂದಾಕಿಬಿಡ್ತಾನೆ. ಇಲ್ಲಿ ಆಗಿದೆ ಸರ್, ಇತ್ತೀಚೆಗೆ ಒಂದು ಘಟನೆ ಆಗಿದೆ ಚಿಕ್ಕೋಡಿಯಲ್ಲಿ ಆಗಿದೆ. ಚಿಕ್ಕೋಡಿಯಲ್ಲಿ ಗೊತ್ತಿಲ್ಲ ಏನಾಗಿದೆ? ಫಸ್ಟ್ ನಾವು ರೆಸ್ಪಾಂಡ್ ಮಾಡಬೇಕು. ಕರ್ಕೊಂಡು ಬಂದು ಕೇಸ್ ಹಾಕುವಾಗ ಜನರಿಗೆ ಸ್ವಲ್ಪ ಸಮಾಧಾನ ಆಗುತ್ತದೆ. ಪೊಲೀಸ್ ಇದ್ದಾರೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂದರೆ ಅದಕ್ಕೆ ನೀವು FIR ಮಾಡಿ ಅಂದರೆ ಹೇಳ್ತಾ ಇರೋದು. FIR ಮಾಡುವಾಗ ನೀವು ಅಟ್ಲೀಸ್ಟ್ ಸಣ್ಣ ಪಟ್ಟದ ವಿ ಕ್ಯಾನ್ ಹೆಲ್ಪ್ ಯು. ಕೇಸಲ್ಲಿ ಬಂದು FIR ಮಾಡಲ್ಲ ನೀವು ಕಳಿಸ್ಬಿಡ್ತೀರ ಅಂದರೆ ಅಲ್ಲಿ ಹೊಡೆದಾಡ್ಕೊಳ್ತಾರೆ ಅಂದರೆ ಯಾರು ತಪ್ಪಾಗುತ್ತದೆ? ನಮ್ಮ ತಪ್ಪಾಗುತ್ತದೆ. ಅವಕಾಶ ಅದಕ್ಕೆ ಕೊಡಬೇಡ, ಆಯಿತಾ? ಸೊ ಯಾರು ನೀವು ಹೆಚ್ಚಿ ಯಾರಿದ್ದೀರಂದ್ರೂ ಜವಾಬ್ದಾರಿ ನಿಮಗೆ ಬರ್ತದೆ. ನಿಮ್ಮ ಕಡೆ ಬಂದು ಕೊಟ್ಟು ಆದಮೇಲೆ SHO ನೀವು ತಾನೆ ಸಬ್ ಇನ್ಸ್ಪೆಕ್ಟ್ರು FIR ಮಾಡಬೇಡ ಅಂದರೆ ಅದರಲ್ಲಿ ಬರೆದು ಬಿಡಿ. ಇಲ್ಲಾಂದರೆ ನಾಳೆ ರೂಲ್ 7 ಸಿಗುವಾಗ ಇಲಾಖೆ ವಿಚಾರಣೆಯಲ್ಲಿ ನಿಮ್ಮ ತಲೆಗೆ ಬಂದುಬಿಡ್ತದೆ. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಳಿಸ್ತೀವಿ, ಬಿಟ್ಟು ಕಳಿಸ್ತೀವಿ. ಇವತ್ತು ಇಲ್ಲ ನಾಳೆ ಆರ್ಡರ್ ಬರ್ತಾ ಇದೆ. ಸೊ ಗಾಂಜಾ ಕಿಟ್ಟು ಬಂದುಬಿಡ್ತದೆ, ನಾಳೆ ಬೆಳಗ್ಗೆ ಮೋಸ್ಟ್ಲಿ ಬಂದುಬಿಡ್ತದೆ. ಸೊ ಎನ್ಫೋರ್ಸ್ ಮಾಡಬೇಕು. ಸಸ್ಪೆಕ್ಟ್, ಹಳೆ ಸಸ್ಪೆಕ್ಟ್ ಈಗ ಸ್ಕೂಲ್ ಕಾಲೇಜ್ ಮುಂದೆ ಚುಡಾಯಿಸೋದೆಲ್ಲ ಜಾಸ್ತಿ ಅಂದರೆ ಹೇಳ್ತಾ ಇದ್ದಾರೆ. ಹುಟ್ಟೇರಿ ಪರ್ಟಿಕ್ಯುಲರ್ಲಿ ಸ್ಕೂಲಿಗೆ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ.
ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಹೆಣ್ಮಕ್ಳ ಇಂಥ ವಿಚಾರ ಯಾವುದು ಬರುವಾಗ ಇಂಪಾರ್ಟೆನ್ಸ್ ಕೊಡಬೇಕು. ಫ್ಯಾಟಲ್ ಆಕ್ಸಿಡೆಂಟ್ ಕಡಿಮೆ ಮಾಡೋಕೆ ಏನು ಮಾಡ್ತೀರಿ? ಏನು ಕಾರಣದಿಂದ ಆಗುತ್ತದೆ, ನೀವೇನು ಮಾಡ್ತೀರಿ ಈಗ? ಡಿ ಡಿ ಕೇಸ್ ಹಾಕ್ತಿತ್ತಲ್ಲ ಅವ್ರನ್ನೆಲ್ಲ ಮೈನರ್ ಕೇಸಸ್, ಡಿ ಡಿ ಕೇಸಸ್, ಕುಡಿದ್ಬಿಟ್ಟು ಗಾಡಿ ಓಡಿಸಿ ಅವನು ಒಬ್ಬನ ಯಾರೋ ಒಬ್ಬ ಅಮಾಯಕ ಸತ್ತೋಗಿಬಿಡ್ತಾರೆ ಅಂದ್ರೆ ಏನು ಮಾಡ್ತೀರಾ? ಕಲ್ಪಬಲ್ ಹೋಮಿಸೈಡ್ ಗಾಡಿ ಜೈಲಿಗೆ ಹಾಕ್ಬೇಕು. ಕ್ಲಿಯರ್ ಇದೆ? 304 ನಾಟ್ 304A ಕಲ್ಪಬಲ್ ಹೋಮಿಸೈಡ್ ಹಾಕಿ ಒಳಗಾಕ್ಬೇಕು. ಪ್ರತಿ ಕೇಸಲ್ಲಿಯೂ ಕುಡಿದಿದ್ದಾನಂದ್ರೆ, ರೋಡ್ ಆಕ್ಸಿಡೆಂಟ್ ಆಗುತ್ತಂದ್ರೆ ಕುಡಿದಿದ್ದಾನಂದ್ರೆ ಚೆಕ್ ಮಾಡಬೇಕು. ಕುಡಿದಿದ್ದಾನಂದ್ರೆ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಆರ್ ಕಲ್ಪಬಲ್ ಹೋಮಿಸೈಡ್ ಎರಡೇ ಆಪ್ಷನ್. ಪ್ರತಿ ಕೇಸಲ್ಲಿ ಕಡ್ಡಾಯವಾಗಿ ಚೆಕ್ ಮಾಡಬೇಕು. ಸೊ ಬಿ ಕ್ಲಿಯರ್ ಅಬೌಟ್ ಇಟ್. ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಮತ್ತು NDPS ಮತ್ತು ಚುನಾಯಿಸೋದು ಕಾಲೇಜು ಮಕ್ಕಳಿಗೆ ಇದಕ್ಕೆಲ್ಲ ಅವಕಾಶ ಇರಬಾರ್ದು. ಎನ್ಫೋರ್ಸ್ಮೆಂಟ್, ಟ್ರಾಫಿಕ್ ವೈಲೇಷನ್ಸ್ ಎನ್ಫೋರ್ಸ್ಮೆಂಟ್. ಈ ಟ್ರ್ಯಾಕ್ಟರ್ ಎಲ್ಲ ಒಂದು ಭಾಳಷ್ಟು ಹಿಂದ್ಗಡೆ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗ್ತಾ ಇದ್ದಾರೆ. ಮಾರಲ್ ಗಾಡಿ ಅದು ಪರ್ಮಿಷನ್ ಇದೆ ಅಂದ್ರೆ ಏನು, ಅವನೇನು ಅಷ್ಟು ತುಂಬಿಕೊಂಡು ಬರ್ತಾ ಇದ್ದಾನೆ? ಬೆಳಗ್ಗೆ ನಾನು ಬರುವಾಗ ಗಾಡಿ ಬಂತು, ಹಿಂಗೆ ಬರ್ತದೆ, ಅದು ಹಿಂಗೆ ಬರ್ತದೆ. ಎಮ್ಸ್ಯಾಂಡ್ ಬರ್ತದೆ, ಪರ್ಮಿಟ್ ಇರಲಿ, ಹಿಂಗೆ ತುಂಬ್ಕೊಂಡು ಬರ್ತಾರೆ. ಪರ್ಮಿಷನ್ ಗಾಡಿಗಿಂತ ಮೇಲೆ ತುಂಬ್ಕೊಂಡು ಬರೋದು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಕೊಡ್ತಾರೆ ಪರ್ಮಿಷನ್? ಓವರ್ ರೋಡಿಗೆ ಕರ್ಕೊಂಡು ಬಂದು ಕೇಸ್ ಹಾಕ್ಬೇಕಲ್ಲ. ಸೊ ಮಾನಿಟರ್ ಮಾಡ್ತಾ ಇರ್ತೀವಿ, ಆಗ್ತಾ ಇಲ್ಲ ಅಂದರೆ ಬೇರೆ ಕಡೆ ಕಳಿಸ್ತಾರೆ, ಆದಮೇಲೆ ಬೇಜಾರು ಮಾಡ್ತೀವಿ. ಸೊ ನೀವು ಚೆನ್ನಾಗಿ ಕೆಲಸ ಮಾಡೋದು ಬೇರೆ, ಆರಾಮಾಗಿರಬಾರ್ದು, ಚೆನ್ನಾಗಿ ಬಂದು ಮಾತಾಡಬಾರ್ದು. ಐ ವಿಲ್ ಬಿ ಸಪೋರ್ಟಿವ್, ಐ ವಿಲ್ ಬಿ ಫ್ರೆಂಡ್ಲಿ.